ನಮಸ್ಕಾರ ವೀಕ್ಷಕರೇ, ನಮ್ಮ ಇಂದಿನ ಟಾಪಿಕ್ ಏನಂತ ಹೇಳಿದರೆ ಋತುಸ್ರಾವದ ಬಗ್ಗೆ. ಆಯುರ್ವೇದದ ಪ್ರಕಾರ ಶರೀರದ ದೋಷಗಳಲ್ಲಿ 3 ವಿಧದ ದೋಷ ಅಂತ ಹೇಳ್ತಾರೆ. ಯಾವುದಂದರೆ ಅದು ವಾತ, ಪಿತ್ತ ಮತ್ತು ಕಫ, ಅಂದರೆ ಗಾಳಿ, ಬೆಂಕಿ ಮತ್ತು ನೀರಿನ ಅಂಶಗಳು. ಹೀಗೆ ವಾತ ಅಂದರೆ ನಮ್ಮ ಸಂವಹನ, ಗ್ರಹಿಕೆ ಮತ್ತು ಸಂವೇದನೆ, ಚಲಿಸುವ ಶಕ್ತಿಯ ಒಂದು ಕಾರಣವಾಗಿದೆ. ಪಿತ್ತ ಅಂದರೆ ಬೆಂಕಿ, ಪಚನ ಕ್ರಿಯೆಗೆ, ಮೆಟಬಾಲಿಸಮ್ ಅಂತ ಏನು ಹೇಳ್ತೇವೆ ಅದಕ್ಕೆ ಸಹಾಯ ಮಾಡ್ತದೆ, ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡ್ತದೆ. ನಂತರ ಕಫ ಅಂದರೆ ನೀರು, ಸ್ಥಿರತೆಯ ಶಕ್ತಿ. ಇದು 3 ಬ್ಯಾಲೆನ್ಸ್ ಆಗಿದ್ದರೆ ನಮಗೆ ಯಾವುದೇ ಥರದ ಕಾಯಿಲೆಗಳು, ರೋಗಗಳು ಬರುವುದಿಲ್ಲ. ಹೀಗೆ ಮುಟ್ಟಿನ ಸಂದರ್ಭದಲ್ಲಿ ಪ್ರಧಾನವಾಗಿ ವಾತದೋಷ ಇರ್ತದೆ. ಇದರಲ್ಲಿ ವಾತದೋಷ ಅಂದರೆ ಗಾಳಿ, ಯಾವುದಂದರೆ ಅಪಾನವಾಯು ಅಂತ ಹೇಳ್ತೇವೆ. ಅಪಾನವಾಯು ಅಂದರೆ ನಮ್ಮ ಶರೀರದಲ್ಲಿರುವ ತ್ಯಾಜ್ಯ ಏನು, ಮಲ, ಮೂತ್ರ ಇವುಗಳನ್ನು ಹೊರಹಾಕಲಿಕ್ಕೆ ಸಹಾಯ ಮಾಡ್ತದೆ. ಬ್ಲೋವರ್ ಅಂತ ಏನು ಹೇಳ್ತೇವೆ ನಾವು ಇಂಡಸ್ಟ್ರಿಯಲಲ್ಲಿ, ಅದರಲ್ಲಿ ಒಂದು ಅಪಾನವಾಯು ಒಂದು ಬ್ಲೋವರ್ ಆಗಿ ಕೆಲಸ ಮಾಡ್ತದೆ, ಹೊರಗೆ ಹಾಕುವ ಶಕ್ತಿಯನ್ನು ಅದು ಹೊಂದಿರ್ತದೆ. ಇದು ಅಪಾನವಾಯು ಮುಟ್ಟಿನ ರಕ್ತವನ್ನು ಕೆಳಗಡೆ ಹರಿಲಿಕ್ಕೆ ಸಹಾಯ ಮಾಡ್ತದೆ. ಆದ್ದರಿಂದ ನಮ್ಮ ಎನರ್ಜಿ ಏನಿದೆ ಅದು ಕೆಳಗಡೆ ಫ್ಲೋ ಆಗ್ತಾ ಇರ್ತದೆ. ಅದರಿಂದ ಯಾವುದೇ ಭಾರ ಎತ್ತುವ ಕೆಲಸ, ಇನ್ನಿತರ ಕೆಲಸ ನಾವು ಮಾಡಿದರೆ ಏನಾಗ್ತದೆ ತಲೆ ಸುತ್ತಿ ಬೀಳುವಂಥ ಚಾನ್ಸ್ ಕೂಡ ಇರುತ್ತೆ. ಯಾಕೆಂದರೆ ಶಕ್ತಿಯು, ಎನರ್ಜಿ ಅಂತ ನಾವೇನು ಹೇಳ್ತೇವೆ ದೇಹದಲ್ಲಿ, ಅದು ಕೆಳಭಾಗಕ್ಕೆ ಹರಿತಾ ಇರ್ತದೆ. ಹೀಗೆ ಇನ್ನೊಂದು ನೋಡಬೇಕಾದ್ರೆ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೇವೆ, ಸಾತ್ವಿಕ ಎನರ್ಜಿ, ನೆಕ್ಸ್ಟ್ ರಾಜಸಿಕ, ತಾಮಸಿಕ ಅಂತ 3 ಇದೆ. ತಾಮಸಿಕ ಅಂದರೆ ನೆಗೆಟಿವ್ ಎನರ್ಜಿ, ರಾಜಸಿಕ ಅಂದರೆ ನ್ಯೂಟ್ರಲ್ ಎನರ್ಜಿ. ರಜಸ್ವಲಿ ಆದವರು ಈ ನ್ಯೂಟ್ರಲ್ ಎನರ್ಜಿಯಲ್ಲಿ ಇರ್ತಾರೆ. ಹೀಗೆ ದೇವಸ್ಥಾನಕ್ಕೆ ಯಾಕೆ ಹೋಗಬಾರ್ದು ಅಂತಂದು ಇರ್ತದೆ. ಯಾಕೆಂದರೆ ಈಗಲೇ ಹೇಳಿದೆ, ಡೌನ್ವರ್ಡ್ಸ್ ಕೆಳಗೆ ಡೈರೆಕ್ಷನಲ್ಲಿ ಒಂದು ಎನರ್ಜಿ ಫ್ಲೋ ಆಗ್ತಾ ಇರ್ತದೆ. ಆದ್ದರಿಂದ ದೇವಸ್ಥಾನ ಇತ್ಯಾದಿ ಕಡೆ ಪಾಸಿಟಿವ್ ಎನರ್ಜಿ ಹೈ ಇರ್ತದೆ. ಅಂದರೆ ಸಾತ್ವಿಕತೆ ಹೆಚ್ಚಿದ್ದಾಗ ಈ ನ್ಯೂಟ್ರಲ್ ಎನರ್ಜಿ ಡಿಸ್ಟರ್ಬ್ ಆಗಿ ಸಾತ್ವಿಕ ಎನರ್ಜಿ ನಮ್ಮಲ್ಲಿ ಬಂದಾಗ ಅದಕ್ಕೆ ಪೆಟ್ಟು ಬೀಳುವಂತಹ ಚಾನ್ಸಸ್ ಇದ್ದು, ನಿಮ್ಮ ಗರ್ಭಕೋಶಕ್ಕೆ ಕೂಡ ಪೆಟ್ಟು ಬೀಳುವಂತಹ ಚಾನ್ಸಸ್ ಇರ್ತದೆ. ಹೀಗೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದರಿಂದ ತಲೆ ಸ್ನಾನ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ. ತಲೆ ಸ್ನಾನ ಕೂಡ ಯಾಕೆ ಮಾಡಬಾರ್ದು ಅಂದರೆ ದೇಹದಲ್ಲಿ ಉಷ್ಣಾಂಶ ಹೆಚ್ಚಿರ್ತದೆ. ಅಂದರೆ ರಜಸ್ಸು, ನ್ಯೂಟ್ರಲ್ ಎನರ್ಜಿ ಹೆಚ್ಚಿದಾಗ ನಮ್ಮ ದೇಹದಲ್ಲಿ ನಾವು ಅದಕ್ಕೆ ಸ್ನಾನ ಮಾಡಿದರೆ ಹೊರಗಿಂದ ತಂಪು, ಒಳಗಿಂದ ಬಿಸಿ ಇದ್ದಾಗ ದೇಹದ ಅಸಮತೋಲನ ಒಂದು ಸೃಷ್ಟಿಯಾಗ್ತದೆ. ಇದರಿಂದ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ. ಇದರಿಂದ ಇನ್ನೂ ಹೆಚ್ಚು ಅವರಿಗೆ ತೊಂದರೆ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ. ಆದ್ದರಿಂದ ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಇದರಿಂದ ತಲೆ ಸ್ನಾನ ಮಾಡದಿದ್ದರೆ ನೀವು ದೇವಸ್ಥಾನಕ್ಕೆ ಹೋಗುವಂಥದ್ದು ಕೂಡ ಇಲ್ಲ. ಆದ್ದರಿಂದ ಅದು ಕೂಡ ಕನೆಕ್ಟೆಡ್ ಆಗಿದೆ. ಅದರಿಂದ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಇಲ್ಲಿ ಕೂಡ ಬರೆದಿಲ್ಲ. ಯಾಕೆ ಹೋಗಬಾರ್ದು ಅನ್ನೋದಕ್ಕೆ ಕಾರಣ ಕೂಡ ಹೇಳಿದ್ದೇವೆ. ಆದರೆ ತಲೆ ಸ್ನಾನ ಮಾಡದೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಕೂಡ ಇದೆ. ಅದರಿಂದ ರಜಸ್ವಲಿ ಆದವರು ತಲೆ ಸ್ನಾನ ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ ಅವರಲ್ಲಿ ಅದು ಇಂಬ್ಯಾಲೆನ್ಸ್ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ದೇವಸ್ಥಾನಕ್ಕೆ ಕೂಡ ನೀವು ಹೋಗಬಾರ್ದು ಅಂತಲೇ ಅದರಲ್ಲೇ ಅರ್ಥ ಇರ್ತದೆ. ಹೀಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬಾರ್ದು, ಬೇರೆಯವನೊಂದಿಗೆ ಸೇರಬಾರ್ದು. ಅಂದರೆ ರಜಸ್ವಲಿ ಆದವರಿಗೆ ಸೈಲೆಂಟ್ ಪ್ಲೇಸಲ್ಲಿ ಇರಬೇಕು. ಅವರಿಗೆ ಹೆಚ್ಚಿನ ಒಂದು ಗದ್ದಲ, ಗಲಾಟೆ, ಬೊಬ್ಬೆ, ಗಟ್ಟಿಯಾಗಿ ಮಾತಾಡೋದು ಇಂತೆಲ್ಲ ಆದರೆ ಅವರಲ್ಲಿ ಕೂಡ ವಾಪಸ್ ಇಂಬ್ಯಾಲೆನ್ಸ್ ಆಗುವ ಚಾನ್ಸಸ್ ಇರ್ತದೆ. ಆದ್ದರಿಂದ ಅದು ಕೂಡ ಮಾಡಬಾರ್ದು. ಅದಕ್ಕೆ ಅವರಿಂದ ಒಂದು ಸೈಲೆಂಟ್ ಪ್ಲೇಸಲ್ಲಿ, ಒಂದು ಶಾಂತ ವಾತಾವರಣದಲ್ಲಿ ಅವರನ್ನು ಕೂರಿಸಲಿಕ್ಕೆ ಇರ್ತಾರೆ. ಹಾಗೆ ಒಟ್ಟಿಗೆ ಕೂತ್ಕೊಂಡು ಊಟ ಸಹ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ 7 ಚಕ್ರಗಳಿರ್ತದೆ. ಅದರಲ್ಲಿ ಕೆಳಗಿನ ಚಕ್ರ ಏನಿರ್ತದೆ ಅದು ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿಯನ್ನು ಫ್ಲೋ ಮಾಡ್ತಾ ಇರ್ತದೆ. ಅದನ್ನು ಇವರು ನಮ್ಮ ಮುಟ್ಟು ಬಂದಿರುವಂತಹ ಮಹಿಳೆ ಅದನ್ನು ಹೀರುವ ಸಾಧ್ಯತೆ ಇದೆ. ಇದರಿಂದ ಅವರಿಗೆ ವಾಪಸ್ ಎಕ್ಸ್ಟ್ರಾ ಬಾಧೆ ಆಗ್ತದೆ. ಆದ್ದರಿಂದ ಒಂದು ಮುಟ್ಟು ಬಂದಿರುವಂಥ ಮಹಿಳೆ ಅಪವಿತ್ರ ಅಂತ ಎಲ್ಲೂ ಹೇಳಿಲ್ಲ. ಇಂತಹ ಅವರಿಗೆ ತೊಂದರೆ ಆಗಬಾರ್ದು ಅಂತ ಕಾರಣಕ್ಕೆ ನಾವು ಅವರನ್ನು ಸ್ವಲ್ಪ ನಮ್ಮಿಂದ ದೂರ ಇಡ್ತೇವೆ. ನಾವು ಅಪವಿತ್ರ ಅಂತ ಅದರ ಅರ್ಥ. ಮುಟ್ಟಾದ ಮಹಿಳೆ ಅಪವಿತ್ರ ಅಲ್ಲ, ಅವಳು ಪವಿತ್ರಳೆ, ನಾವು ಅಪವಿತ್ರ. ಅದರಿಂದ ನಾವು ಅವಳನ್ನು ಮುಟ್ಟಬಾರ್ದು, ಅವಳು ನಮ್ಮನ್ನು ಮುಟ್ಟಬಾರ್ದು ಅಂತಲ್ಲ, ನಾವು ಅವಳನ್ನು ಮುಟ್ಟಬಾರ್ದು ಅಂತ ಹೇಳ್ತೇವೆ. ಹೀಗೆ ಮುಟ್ಟು ಅಪವಿತ್ರ ಅಂತಲ್ಲ, ಮುಟ್ಟಿನ ದೇವತೆ ನಮ್ಮಲ್ಲಿ ಕಾಮಾಖ್ಯಾ ದೇವಿ ಅಂತ ದೇವಸ್ಥಾನ ಇದೆ. ಅಲ್ಲಿ ಈ ಮುಟ್ಟಿನ ದೇವಿಯನ್ನು ಆರಾಧನೆ ಮಾಡ್ತಾರೆ. ಇಂತಹ ಅನೇಕ ಕುತೂಹಲಕಾರಿ ವಿಷಯಗಳನ್ನು ತಿಳಿಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.